ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ.ಕಾಮ್ ಇಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2025 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 5ಗೆ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಕ್ವಶನ್ಸ್ ಏನಿದೆ, ಯಾವ ತರ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ, AB Limited issues convertible debenture on 1st April 2024 with the following terms. ಅಂದ್ರೆ AB Limited ಕನ್ವರ್ಟಬಲ್ ಡಿಬೆಂಚರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ. ಸೊ 1st April 2024 ಅಲ್ಲಿ ಇಶ್ಯೂ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರೆ, ಟೋಟಲ್ ಇಶ್ಯೂ ನೋಡಿ, ಟೋಟಲ್ ಇಶ್ಯೂ ಎಷ್ಟು ಮಾಡ್ತಾ ಇದಾರಪ್ಪ ಅಂತ ಹೇಳಿದ್ರೆ 30 ಲಕ್ಷವನ್ನ ಇಶ್ಯೂ ಮಾಡ್ತಾ ಇದಾರೆ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ರೇಟು 8% ಪರ್ ಆನಮ್. ಇಂಟ್ರೆಸ್ಟ್ ರೇಟು 8% ಪರ್ ಆನಮ್. ಅದನ್ನ ಆನ್ಯುಯಲಿ ಪೇಯಬಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಪೇಯಬಲ್ ಆನ್ಯುಯಲಿ ಅಂದ್ರೆ ಪ್ರತಿ ವರ್ಷನೂ ಕೂಡ ಇಂಟ್ರೆಸ್ಟ್ 8% ಅನ್ನ ಪೇಮೆಂಟ್ ಅನ್ನ ಮಾಡ್ತಾರೆ ಅಂತ ಅರ್ಥ. ಮೆಚುರಿಟಿ ಬಂದು 3 ಇಯರ್ಸ್ ಇದೆ. ಅಂದ್ರೆ ನಂಬರ್ ಆಫ್ ಇಯರ್ಸ್ 3 ಇಯರ್ಸ್ ವರೆಗೂ ಅವರು ಇಶ್ಯೂ ಮಾಡಿದ್ದಾರೆ. 3 ಇಯರ್ಸ್ ಅಲ್ಲಿ ನಂಬರ್ ಆಫ್ ಇಯರ್ಸ್ 3 ಇಯರ್ಸ್ ಕೊಟ್ಟಿದ್ದಾರೆ ಅಂತ. ಕನ್ವರ್ಟಬಲ್ ಇಂಟು ಈಕ್ವಿಟಿ ಶೇರ್ಸ್ ಅಟ್ ದಿ ಎಂಡ್ ಆಫ್ ದಿ ಟೆನ್ಯೂರ್. ಅಂದ್ರೆ ಈ 3 ವರ್ಷ ಆದ್ಮೇಲೆ ಆ ಒಂದು ಡಿಬೆಂಚರ್ಸ್ ಅನ್ನ ಏನ್ ಮಾಡ್ಬೋದು, ಕನ್ವರ್ಟಬಲ್ ಇಂಟು ಈಕ್ವಿಟಿ ಶೇರ್ಸ್ ಆಗಿ ಬೇಕಾದ್ರೆ ಕನ್ವರ್ಟ್ ಮಾಡ್ಬೋದು ಅಟ್ ದಿ ಎಂಡ್ ಆಫ್ ದಿ ಟೆನ್ಯೂರ್ ಅಂತ ಹೇಳಿದ್ದಾರೆ. ದಿ ಮಾರ್ಕೆಟ್ ಇಂಟ್ರೆಸ್ಟ್ ರೇಟ್ ಫಾರ್ ಸಿಮಿಲರ್ ಲಯಬಿಲಿಟಿ ವಿತೌಟ್ ಕನ್ವರ್ಷನ್ ಈಸ್ 10%. ಅಂದ್ರೆ ಸೊ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 10% ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ವಿತೌಟ್ ಕನ್ವರ್ಷನ್. ಸಿಮಿಲರ್ ಕೈಂಡ್ ಆಫ್ ಲಯಬಿಲಿಟಿ ವಿತೌಟ್ ನೀವು ಕನ್ವರ್ಷನ್ ಮಾಡಲ್ಲ ಅಂತ ಹೇಳಿದ್ರೆ, ಅಂದ್ರೆ ಈಕ್ವಿಟಿ ಆಗಿ ನೀವು ಕನ್ವರ್ಷನ್ಸ್ ಅನ್ನ ಮಾಡಲ್ಲ ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದು ವಿತೌಟ್ ಕನ್ವರ್ಷನ್ ಆಪ್ಷನ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ನೀವು ಏನಾದ್ರು ಕನ್ವರ್ಟ್ ಮಾಡಲ್ಲ ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ ಅಂತ ಹೇಳಿದ್ದಾರೆ. ಯು ಆರ್ ರಿಕ್ವೈರ್ಡ್ ಟು ಸ್ಪ್ಲಿಟ್ ದಿ ಕನ್ವರ್ಟಬಲ್ ಬಾಂಡ್ಸ್. ಕನ್ವರ್ಟಬಲ್ ಬಾಂಡ್ಸ್ ಅನ್ನ ಈಕ್ವಿಟಿ ಮತ್ತೆ ಲಯಬಿಲಿಟಿ ಆಗಿ ಸ್ಪ್ಲಿಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯು ಆರ್ ರಿಕ್ವೈರ್ಡ್ ಟು ಸ್ಪ್ಲಿಟ್ ದ ಕನ್ವರ್ಟಬಲ್ ಬಾಂಡ್ ಇಂಟು ಈಕ್ವಿಟಿ ಅಂಡ್ ಲಯಬಿಲಿಟಿ ಆಗಿ ನೀವು ಸ್ಪ್ಲಿಟ್ ಮಾಡಿ ಅಂತ ಹೇಳಿದ್ದಾರೆ. ಆಸ್ ಪರ್ ಇಂಡಿಯಾಸ್ 32 ಪ್ರಕಾರ ನಾವು ಸ್ಪ್ಲಿಟ್ ಮಾಡಬೇಕು. ಸೊ ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 ಆನ್ಯುಯಿಟಿ ಫ್ಯಾಕ್ಟರ್ ಅಟ್ 10% ಫಾರ್ 3 ಇಯರ್ಸ್. ಅಂದ್ರೆ ಸೊ 3 ವರ್ಷಕ್ಕೆ ಆನ್ಯುಯಿಟಿ ಫ್ಯಾಕ್ಟರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಇದು 3 ವರ್ಷಕ್ಕೆ ಸೇರಿಸಿ ಅಂದ್ರೆ 1 2 3 3 ವರ್ಷಕ್ಕೂ ಆನ್ಯುಯಿಟಿ ಫ್ಯಾಕ್ಟರ್ 2.486 ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 ಅಟ್ 10% ಫಾರ್ 3rd ಇಯರ್. 3ನೇ ವರ್ಷಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಬಂದು 0.751 ಕೊಟ್ಟಿದ್ದಾರೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ, ನೀವು ಸೊ ಆ ಒಂದು ಕನ್ವರ್ಟಬಲ್ ಡೆಟ್ ಅನ್ನ ನೀವು ಈಕ್ವಿಟಿ ಮತ್ತೆ ಲಯಬಿಲಿಟಿ ಆಗಿ ಸ್ಪ್ಲಿಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಈ ತರ ಒಂದು ಕ್ವಶನ್ ಅಂತೂ ನೀವು ಕಂಪಲ್ಸರಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ತರ ಕ್ವಶನ್ಸ್ ಕೊಟ್ಟಾಗ ನೀವು ಹೇಗೆ ಆನ್ಸರ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೋಡಿ, ಫಸ್ಟ್ ನೀವೇನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಫಸ್ಟ್ ಇನಿಷಿಯಲ್ ರೆಕಗ್ನೈಸೇಷನ್ಸ್ ಅನ್ನ ನೀವು ಮಾಡಬೇಕು. ದಟ್ ಈಸ್ ಇನಿಷಿಯಲ್ ಮೆಷರ್ಮೆಂಟ್ ರೆಕಗ್ನೈಸೇಷನ್ ತಗೊಂಡ್ಬರ್ತಾ ಇದ್ದಾರೆ ಅಂತ ನೋಡಿ. ಸೊ ಅಲ್ಲಿ ಟೋಟಲ್ ಕನ್ವರ್ಟಬಲ್ ಡಿಬೆಂಚರ್ ನ ಎಷ್ಟು ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ 30 ಲಕ್ಷಕ್ಕೆ ಇಶ್ಯೂ ಮಾಡ್ತಾ ಇದಾರಲ್ಪ. ಸೊ ಇದನ್ನ ನಾವು ಇನಿಷಿಯಲ್ ಮೆಷರ್ಮೆಂಟ್ ರೆಕಗ್ನೈಸೇಷನ್ ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಮೆಷರ್ಮೆಂಟ್ ರೆಕಗ್ನೈಸೇಷನ್ ಬಂದು 30 ಲ್ಯಾಕ್ ರುಪೀಸ್ ಇದೆ. ಸೊ ಇದ್ರ ಮೇಲೆ ನೀವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಇಂಟ್ರೆಸ್ಟ್ ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಟ್ ಎಷ್ಟು% ಅಪ್ಪ ಅಂದ್ರೆ ಕ್ವಶನ್ ಅಲ್ಲಿ ಹೇಳಿದರೆ ಎಷ್ಟು% ಇಂಟ್ರೆಸ್ಟ್ ಪರ್ ಆನಮ್. ಸೊ 8% ಪರ್ ಆನಮ್ ಅಂತ ಹೇಳಿದರೆ, ಸೊ ಪರ್ ಆನಮ್ 8% ಇಂಟ್ರೆಸ್ಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದ್ರ ಮೇಲೆ 8% ಅಂತ ಹೇಳಿದ್ರೆ, ನೋಡಿ, 30 ಲಕ್ಷ ಏನು ಟೋಟಲ್ ಡಿಬೆಂಚರ್ಸ್ ಅಮೌಂಟ್ ಇನ್ನ ಇಶ್ಯೂ ಮಾಡಿ ತಗೊಂಡ್ಬರ್ತಾ ಇದಾರೆ, ಅದ್ರ ಮೇಲೆ ನೀವು 8% ಅನ್ನ ಮಾಡ್ಕೋಬೇಕು. ಸೊ 30 ಲಕ್ಷದ ಮೇಲೆ 8% ಅನ್ನ ಮಾಡಿದ್ರೆ, ಸೊ 30 ಲಕ್ಷದ ಮೇಲೆ ನೀವು 8% ಅನ್ನ ಮಾಡಿದ್ರೆ ಟೋಟಲ್ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತಪ್ಪ ಅಂತ ಹೇಳಿದ್ರೆ 2,40,000 ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಇದು ನೀವು ಫಸ್ಟ್ ಮಾಡ್ಬೇಕಾದ್ರೆ ಇದನ್ನ ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ಇನಿಷಿಯಲ್ ಮೆಷರ್ಮೆಂಟ್ ಇದೆ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ, ಸೊ ಅದ್ರ ಮೇಲೆ ಎಷ್ಟು% ಇಂಟ್ರೆಸ್ಟ್ ಅನ್ನ ಕೊಡ್ತಾ ಇದಾರೆ, ಪರ್ ಆನಮ್ ಕೊಟ್ಟಿದ್ದಾರೆ, ಪ್ರತಿ ವರ್ಷ ಎಷ್ಟು ಕೊಡ್ತಾರೆ ಅಂತ ಅರ್ಥ. ಆ ಇನ್ವೆಸ್ಟ್ಮೆಂಟ್ ಮೇಲೆ ಎಷ್ಟು% ಹೇಳಿರ್ತಾರೆ ಅಷ್ಟು ಪರ್ಸೆಂಟ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ನಿಮ್ಗೆ 2,40,000 ಸಿಗುತ್ತೆ. ಸೊ ಈಗ ನಾವು ಒಂದು ಈಕ್ವಿಟಿ ಮತ್ತೆ ಲಯಬಿಲಿಟಿ ಆಗಿ ಕನ್ವರ್ಟ್ ಮಾಡಿ ಸ್ಪ್ಲಿಟ್ ಮಾಡಿ ಅಂತ ಹೇಳಿ ಇದ್ದಾರಲ್ವಾ. ಸೊ ಹಾಗಾಗಿ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್
ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್. ಸೊ ನೋಡಿ, ನೀವು ಫಿನಾನ್ಷಿಯಲ್ ಲಯಬಿಲಿಟಿ ಕಾಂಪೋನೆಂಟ್ ಅನ್ನ ಮಾಡ್ತೀರಾ ಅಂದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಇಯರ್ ಫಸ್ಟ್ ಕಾಲಮು, ಆಮೇಲೆ ಕ್ಯಾಶ್ ಫ್ಲೋ, ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್, ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಶ್ ಇನ್ಫ್ಲೋ. ಏನಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅವರೇ ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಕೊಟ್ಬಿಡ್ತೀನಿ. ಸೊ ನೋಡಿ, ಇಯರ್ ಅಂತ ತಗೊಂಡಾಗ ಫಸ್ಟ್ ನಿಮ್ಗೆ ಟೋಟಲ್ ಎಷ್ಟು ವರ್ಷ ಇರೋದಪ್ಪ ಕ್ವಶನ್ ಅಲ್ಲಿ 3 ಇಯರ್ಸ್ ಇದೆ. ಸೊ ಇಯರ್ ಅಲ್ಲಿ ಜಸ್ಟ್ ನೀವು 3 ಅಂತ ಬರ್ಕೊಳ್ಳಿ, ಅಂದ್ರೆ ಥರ್ಡ್ ಇಯರ್ ಅಂತ ಅರ್ಥ, ಸರಿನಾ? ಜಸ್ಟ್ ನೀವು 3 ಅಂತ ಬರ್ಕೋಬೇಕು. 3 ವರ್ಷ ಇದೆ, 3ನೇ ವರ್ಷ ತಗೊಳ್ತೀವಿ. ಕ್ಯಾಶ್ ಫ್ಲೋ ನಲ್ಲಿ ನೀವೇನ್ ತಗೋಬೇಕು ಅಂತ ಹೇಳಿದ್ರೆ, ಟೋಟಲ್ 3 ವರ್ಷಕ್ಕೆ ಎಷ್ಟು ಅಮೌಂಟ್ ಅನ್ನ ಅವರು ತಗೊಂಡ್ಬರ್ತಾ ಇದಾರೆ ಅದನ್ನ ತಗೋಬೇಕು. ಕ್ಯಾಶ್ ಇನ್ಫ್ಲೋ 3 ವರ್ಷ, ಕ್ಯಾಶ್ ಫ್ಲೋ ಅಂತ ಬಂದಾಗ 3 ವರ್ಷಕ್ಕೆ ಎಷ್ಟು ತಗೊಂಡ್ಬಂದಿದ್ದಾರೆ, 30 ಲಕ್ಷ ರೂಪಾಯಿ ಏನ್ ತಗೊಂಡ್ಬಂದಿದ್ದಾರೆ ಅದನ್ನ ತಗೋಬೇಕು. ದಟ್ ಈಸ್ ವಾಟ್ ಇನ್ವೆಸ್ಟ್ಮೆಂಟ್. ದಿಸ್ ಇಸ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಮೆಷರ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನೇ ತಗೋಬೇಕು. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೋಡಿ, 3 ವರ್ಷಕ್ಕೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೀವು ಯಾವ ತಗೋಬೇಕು 3ನೇ ವರ್ಷಕ್ಕೆ ಅಂತ ಹೇಳಿದ್ರೆ, ಸೊ ನೀವು 0.751 ಏನಿದೆ ಇದು 3ನೇ ವರ್ಷಕ್ಕೆ ಬರ್ತಕ್ಕಂಥ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್. ಸೊ ಅದು ಹೇಗ್ ಬರುತ್ತೆ ಅಂತ ಬೇಕಾದ್ರೆ ನೀವು ಕ್ರಾಸ್ ವೆರಿಫಿಕೇಶನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನೀವು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಒಂದು ಫಾರ್ಮುಲಾ ಇದೆ, 1/1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ ಎನ್. ಇದು ಫಾರ್ಮುಲಾ ಇರೋದು 1/1 ಪ್ಲಸ್ ಆರ್ ಹೋಲ್ ಟು ದಿ ಪವರ್ ಆಫ್ ಎನ್. ಈ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಬೇಕು. ಹೇಗೆಂದ್ರೆ 1/1 ಪ್ಲಸ್ ಆರ್. ಆರ್ ಅಂದ್ರೆ ರೇಟ್ ಆಫ್ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್, ಅಂದ್ರೆ ಮಾರ್ಕೆಟ್ ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ. ಸೊ ಅದನ್ನ ನಾನು 0.1 ಮಾಡ್ಕೊಳ್ತೀನಿ. 10% ಮಾಡಿದ್ರೆ 0.1 ಬರುತ್ತೆ. ಎನ್ ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಇಯರ್ ಅಂತ ಕರಿತೀವಿ. ಎಷ್ಟು ವರ್ಷ ಅಪ್ಪ ಅಂದ್ರೆ 3 ಇಯರ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಒಂದ್ಸಲ ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ 1/1 ಮತ್ತೆ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ 1/1 ಪ್ಲಸ್ 0.1 ಮಾಡಿದ್ರೆ 1.1 ಬರುತ್ತೆ. 1.1 ಹೋಲ್ ಟು ದಿ ಪವರ್ ಆಫ್ 3, ಹೋಲ್ ಟು ದಿ ಪವರ್ ಆಫ್ 3. ಮತ್ತೆ ನೀವು ಸಿಂಪ್ಲಿಫೈ ಮಾಡಿದ್ರೆ ನೋಡಿ 1/1 ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0.909 ಬರುತ್ತೆ. ಈ 0.09 ನ 3 ಟೈಮ್ಸ್ ಮಾಡಬೇಕು. ಇಂಟು 0.909 ಇಂಟು 0.909 ಮಾಡ್ಕೊಳ್ಳಿ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.751 ಬರುತ್ತೆ. ಸೊ ಇದು ಥರ್ಡ್ ಇಯರ್ಗೆ ಬರೋದು. ಪಿ ವಿ ಫ್ಯಾಕ್ಟರ್ ಕೊಟ್ಟಿಲ್ಲ ಅಂದ್ರೆ ನೀವು ಈ ತರ ಮಾಡ್ಕೋಬೇಕು. ಬಟ್ ಇಲ್ಲಿ ಪಿ ವಿ ಫ್ಯಾಕ್ಟರ್ ಅವರೇ ಕೊಟ್ಟಿರೋದ್ರಿಂದ ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ತಗೊಳ್ತೀನಿ. ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ನಾನು 0.751 ನ ಡೈರೆಕ್ಟ್ ಆಗಿ ತಗೊಳ್ತೀನಿ. ಸೊ ಈಗ ನೀವೇನ್ ಮಾಡಿ ಅಂದ್ರೆ 30 ಲ್ಯಾಕ್ ಇಂಟು 0.751 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 22,53,000 rupees ನನಗೆ ಸಿಗುತ್ತೆ. ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. 30 ಲ್ಯಾಕ್ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ 0.751 ಮಾಡಿದ್ರೆ ನಿಮ್ಗೆ 22,53,000 ಬರುತ್ತೆ. ಇದು ಇನ್ವೆಸ್ಟ್ಮೆಂಟ್ ರಿಲೇಟೆಡ್. ನೆಕ್ಸ್ಟ್ ನೀವು 1 to 3 ಇಯರ್ಸ್ ತಗೋಬೇಕಾದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷನೂ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ನೋಡಿ 8% ಇಂಟ್ರೆಸ್ಟ್ ಪರ್ ಆನಮ್ ಪೇಯಬಲ್ ಆನ್ಯುಯಲಿ ಅಂತ ಏನ್ ಹೇಳಿದಾರಪ್ಪ, ಇಂಟ್ರೆಸ್ಟ್ ಪ್ರತಿ ವರ್ಷ ಕೊಡಬೇಕು. ಎಷ್ಟು ಕೊಡಬೇಕು ಪ್ರತಿ ವರ್ಷ ಅಂದ್ರೆ ನಾವೇ ಕ್ಯಾಲ್ಕುಲೇಟ್ ಮಾಡಿದೀವಿ. ಇಂಟ್ರೆಸ್ಟ್ ಪ್ರತಿ ವರ್ಷ ನನಗೆ 2,40,000 ಬರ್ತಾ ಇದೆ. ಆನ್ಯುಯಲ್ ಅಂದ್ರೆ ನಾನು 3 ವರ್ಷ ಅಂದ್ರೆ 1, 2, 3 3 ವರ್ಷನೂ ಕೊಡಬೇಕು. ಹಾಗಾಗಿ ಕ್ಯಾಶ್ ಫ್ಲೋ 2,40,000 ತಗೋಬೇಕು. ಇದು ಯಾವ ಅಮೌಂಟ್ ಅಂದ್ರೆ ಇಂಟ್ರೆಸ್ಟ್ ಅಮೌಂಟ್ ಅನ್ನ ನೀವು ತಗೋಬೇಕು. ಪಿ ವಿ ಫ್ಯಾಕ್ಟರ್ ಇದಕ್ಕೆ ಯಾವ್ದು ಯೂಸ್ ಮಾಡ್ಬೇಕಪ್ಪ ಅಂದ್ರೆ ನೋಡಿ 3 ವರ್ಷಕ್ಕೆ ಕೊಟ್ಟಿದ್ದಾರೆ ನೋಡಿ. ಸೊ ಯೂಶುವಲ್ ಆಗಿ 3 ವರ್ಷ ಅಂದ್ರೆ 1, 2, 3 3 ವರ್ಷದ್ದು ಟೋಟಲ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಸೊ ಟೋಟಲ್ ಮಾಡಿದ್ದಾರೆ 3 ವರ್ಷದ್ದು ನೀವು ಟೋಟಲ್ ಮಾಡಿದ್ದಾರೆ ಅಂದ್ರೆ ಸೊ ಸೇಮ್ ಇದೇ ಪ್ರೋಸೆಸ್ ಇದೇ ತರನೇ ಮಾಡ್ತೀವಿ ನೋಡಿ. ಈಗ 1/1 ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಸೊ ಇದು ಎಷ್ಟು ಬಂತಪ್ಪ ಅಂತ ಹೇಳಿದ್ರೆ ಫಸ್ಟ್ ಇಯರ್ಗೆ 0.909 ಬಂತು. 0.909 ಮಾಡಿದ್ವು ಅದೇ ತರನೇ ಮಾಡೋದು. ಬಟ್ ಇಲ್ಲಿ ಒಂದೇ ಅಮೌಂಟ್ ಒಂದೇ ಇದನ್ನ ನಾವು 3 ಸಲ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ. ಬಟ್ ಇಂಟ್ರೆಸ್ಟ್ ಮಾಡ್ಬೇಕಾದ್ರೆ 3 ವರ್ಷ ಸಪ್ರೇಟ್ ತಗೋಬೇಕು. ನೋಡಿ ನೀವು 1/1.1 ನ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಫಸ್ಟ್ ಇಯರ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 0.909 ಬರುತ್ತೆ. ಅದನ್ನೇ ನೀವು ಸೆಕೆಂಡ್ ಇಯರ್ಗೆ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಎಷ್ಟು ಬರುತ್ತಪ್ಪ ಅಂದ್ರೆ 826 ಬರುತ್ತೆ.
ಅದೇ ನೀವು ಥರ್ಡ್ ಇಯರ್ಗೆ ಬೇಕು ಅಂತ ಹೇಳಿದ್ರೆ 0.751 ನಿಮಗೆ ಸಿಗುತ್ತೆ. ಓಕೆ, ಸೊ ಈಗ ನೀವೇನ್ ಮಾಡಬೇಕು ಅಂದ್ರೆ ಈ ಮೂರನ್ನು ಟೋಟಲ್ ಮಾಡ್ಕೋಬೇಕು. ಸೊ 0.909, 0.826, 0.751. ಸೊ ಇಷ್ಟು ನೀವು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ 2.486 ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ಇಂಟ್ರೆಸ್ಟ್ ನ ಪ್ರತಿ ವರ್ಷ ಕೊಡೋದ್ರಿಂದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಪ್ರತಿ ವರ್ಷದ ಟೋಟಲ್ ಮಾಡ್ಕೋಬೇಕು. 3 ವರ್ಷದ ತಗೊಂಡು 3 ವರ್ಷ ಟೋಟಲ್ ತಗೋಬೇಕು. ಬಟ್ ಇನ್ವೆಸ್ಟ್ಮೆಂಟ್ ತಗೊಳ್ತೀರಾ ಅಂದ್ರೆ ಜಸ್ಟ್ ಬರೀ 3ನೇ ವರ್ಷದ ಮಾತ್ರನೇ ತಗೋಬೇಕು. ಆ ವರ್ಷಕ್ಕೆ ನಮಗೆ ವಾಪಸ್ ರಿಟರ್ನ್ ಬರ್ತಕ್ಕಂಥದ್ದು ಆಫ್ಟರ್ ದಿ ಎಂಡ್ ಆಫ್ ದಿ ಥರ್ಡ್ ಇಯರ್. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ 2,40,000 ಇಂಟು 2.486 ಮಾಡಿದ್ರೆ 2,40,000 ಇಂಟು 2.486 ಮಾಡಿದ್ರೆ ಇಷ್ಟು ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ 5,96,640 ರೂಪೀಸ್ ಸಿಗುತ್ತೆ. ಸೊ 5,96,640 ರೂಪೀಸ್ ನನಗೆ ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಇವೆರಡು ಅಮೌಂಟ್ ಅನ್ನ ಟೋಟಲ್ ಮಾಡಿ 5,96,640 ಪ್ಲಸ್ 22,53,000 ಇವೆರಡು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 28,49,640 ರೂಪೀಸ್ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿಬೇಕಪ್ಪ ಅಂತ ಹೇಳಿದ್ರೆ ಲಯಬಿಲಿಟಿ. ದಿಸ್ ಇಸ್ ವಾಟ್ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಕರೀತೀವಿ. ಸೊ ಈ ತರ ನೀವು ಫಿನಾನ್ಷಿಯಲ್ ಲಯಬಿಲಿಟಿಯನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಕ್ಯಾಶ್ ಫ್ಲೋ ತಗೊಳ್ಳಿ, ಅದಕ್ಕೆ ಪಿ ವಿ ಫ್ಯಾಕ್ಟರ್ 0.75 ಜೊತೆ ಮಲ್ಟಿಪ್ಲೈ ಮಾಡಿ, ಅದಾದ್ಮೇಲೆ ಇಂಟ್ರೆಸ್ಟ್ ತಗೊಳ್ಳಿ, ಅದನ್ನ 3 ವರ್ಷದ ಪಿ ವಿ ಫ್ಯಾಕ್ಟರ್ನ ಟೋಟಲ್ ಅಮೌಂಟ್ ಪಿ ವಿ ಫ್ಯಾಕ್ಟರ್ನ ನೀವು ತಗೊಂಡು ಮಲ್ಟಿಪ್ಲೈ ಮಾಡಬೇಕು. ಸೊ ಲಾಸ್ಟಿಗೆ ನೀವು ಇವೆರಡು ಆಡ್ ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಲಯಬಿಲಿಟಿ ಸಿಗುತ್ತೆ. ಅದೇ ಅವ್ರು ಹೇಳಿದ್ರು ನಮಗೆ ಲಯಬಿಲಿಟಿ ಕಾಂಪೋನೆಂಟ್ ಅನ್ನ ಮಾಡಿ ಅಂತ. ಸೊ ಈಗ ನಾವು ಈಕ್ವಿಟಿಯನ್ನ ಕಾಂಪೋನೆಂಟ್ ಅನ್ನು ಕೂಡ ಮಾಡಬೇಕಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಈಕ್ವಿಟಿ. ಸೊ ನೀವು ಈಕ್ವಿಟಿ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಒನ್ಸ್ ನೀವು ಫಿನಾನ್ಷಿಯಲ್ ಲಯಬಿಲಿಟಿ ಫೈಂಡ್ ಔಟ್ ಮಾಡಿದ್ಮೇಲೆ ನಿಮ್ಗೆ ಈಕ್ವಿಟಿ ಮಾಡೋದು ತುಂಬಾ ಈಸಿ ಆಗಿ ಹೋಗ್ಬಿಡುತ್ತೆ. ಸೊ ಯಾವ ತರ ಈಕ್ವಿಟಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಪ್ಪ ಅಂತ ಹೇಳಿದ್ರೆ ಸೊ ನೋಡಿ ಯಾವ ತರ ಮಾಡಬೇಕು ಅಂದ್ರೆ ನೆಟ್ ಪ್ರೊಸೀಡ್ಸ್ ಅನ್ನ ತಗೋಬೇಕು. ನೆಟ್ ಪ್ರೊಸೀಡ್ಸ್ ಅಂತ ಹೇಳಿದ್ರೆ ದಟ್ ಈಸ್ ಲೋನ್ ಅಮೌಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಲೋನ್ ಅಮೌಂಟ್ ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಅವ್ರ ಇನ್ವೆಸ್ಟ್ಮೆಂಟ್ ಅಥವಾ ಲೋನ್ ತಗೊಂಡಿರೋದು ಡಿಬೆಂಚರ್ಸ್ ಇಂದ ಅಂದ್ರೆ 30 lakh ರೂಪೀಸ್ ಅನ್ನ ತಗೊಂಡಿದ್ದಾರೆ. ದಟ್ ಈಸ್ ಟೋಟಲ್ ಇಶ್ಯೂ ಏನಿದೆ, ದಟ್ ಈಸ್ ವಾಟ್ ಇನಿಷಿಯಲ್ ಮೆಜರ್ಮೆಂಟ್ ಅನ್ನ ನಾವು ಟೋಟಲ್ ಲೋನ್ ಅಥವಾ ಟೋಟಲ್ ಅಮೌಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ನೆಟ್ ಪ್ರೊಸೀಡ್ಸ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಲೆಸ್ ಮಾಡ್ಬೇಕು ಅಂದ್ರೆ ಫಿನಾನ್ಷಿಯಲ್ ಲಯಬಿಲಿಟಿನ ಲೆಸ್ ಮಾಡಬೇಕು. ಈ ಫಿನಾನ್ಷಿಯಲ್ ಲಯಬಿಲಿಟಿನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತೀವಿ. ಸೊ ಎಷ್ಟು ಬಂದಿದೆಯಪ್ಪ ಅಂದ್ರೆ 28 lakh. ನನಗೆ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ 28,49,640 ಇದೆ. ಈಗ 30 lakh ಅಲ್ಲಿ ಮೈನಸ್ 28,49,640 ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಈಕ್ವಿಟಿ ಕಾಂಪೋನೆಂಟ್ ಅಂತ ಕರಿತೀವಿ. ಈಕ್ವಿಟಿ ಎಷ್ಟು ಬರ್ತಪ್ಪ ಈಕ್ವಿಟಿ ಅಂತ ಹೇಳಿದ್ರೆ 1,50,360 ನಮಗೆ ಈಕ್ವಿಟಿ ಕಾಂಪೋನೆಂಟ್ ಸಿಗುತ್ತೆ. ಸೊ ಅದನ್ನೇ ಅವ್ರು ಕೇಳಿದ್ರು ಸ್ಪ್ಲಿಟ್ ದ ಲೋನ್ ಬಿಟ್ವೀನ್ ಬಾಂಡ್ಸ್ ಅನ್ನ ಈಕ್ವಿಟಿ ಮತ್ತೆ ಲಯಬಿಲಿಟಿ ಆಗಿ ಸ್ಪ್ಲಿಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇದಕ್ಕೆ ಒಂದು ನೀವು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕಾಗುತ್ತೆ. ಪ್ರೆಸೆಂಟೇಷನ್ ಇದೇ ತರ ಬರೀರಿ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ 30 lakh ರೂಪೀಸ್ ಲೋನ್ ತಗೊಂಡಿದ್ದಾರೆ. ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫಿನಾನ್ಷಿಯಲ್ ಲಯಬಿಲಿಟಿ ಅಕೌಂಟ್. ಫಿನಾನ್ಷಿಯಲ್ ಲಯಬಿಲಿಟಿ ಬಂದು ನನಗೆ 28,49,640 ಇದೆ. ಟು ಈಕ್ವಿಟಿ ಅಕೌಂಟ್, ಈಕ್ವಿಟಿ ಬಂದು 1,50,360 ಇದೆ. ಸೊ ಇದು ಒಂದು ಜರ್ನಲ್ ಎಂಟ್ರೀಸ್, ಕಂಪಲ್ಸರಿ ಮ್ಯಾಂಡೇಟರಿ ಜರ್ನಲ್ ಎಂಟ್ರೀಸ್. ನೀವು ಏನು ಕನ್ವರ್ಷನ್ಸ್ ಅನ್ನ ಮಾಡ್ತಾ ಇದ್ದಾರೆ ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಬಂದಾಗ ಸೊ ಈ ಒಂದು ಜರ್ನಲ್ ಎಂಟ್ರಿನ ತಪ್ಪದೆ ಬರಿಬೇಕಾಗುತ್ತೆ. ಇದು ಒಂದು ಕ್ವಶನ್, ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರ್ಸ್. ಓಕೆ, ಸೊ ಇದ್ರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ.